ಮಹಾಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣವು ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾಯಿತು. ಅಶ್ರಫ್ ಅಲಿ ಶಹಾ ದರ್ಗಾದಲ್ಲಿ ಉರುಸು ಭಾವೈಕ್ಯತೆಯಿಂದ ಆಚರಿಸಿದರು. ಹಾಗೂ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಪಲ್ಲಕ್ಕಿ ಉತ್ಸವ, ಸಾಮೂಹಿಕ ವಿವಾಹ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮ ನಡೆದವು. ಸಂಗಮೇಶ್ವರ ದೇವಾಲಯ ಹಾಗೂ ಈಶ್ವರ ದೇವಾಲಯದಲ್ಲಿ ಹಾಗೂ ಪಟ್ಟಣ ಪಂಚಾಯತಿ ಆವರಣದಲ್ಲಿರುವ ಬೃಹತ್ ಗಾತ್ರದ ಶಿವನ ಮೂರ್ತಿಯ ಅಪಾರ ಭಕ್ತರು ದರ್ಶನ ಪಡೆದು ಪುನೀತರಾದರು. ವರದಿ ವಿ.ಎಸ್. ಶಿವಪ್ಪನಮಠ, ಸಮಯ ಟಿವಿ, ಕೆ ನ್ಯೂಸ್, ಯಲಬುರ್ಗಾ. ಮನುಷ್ಯ ಜಾತಿ ಒಂದೇ, ನಮ್ದು ಸುಳ. ನಾವು ಮುಸ್ಲಿಮು, ನಾವು ಹಿಂದೂಗಳು, ನಾವೆಲ್ಲ ಬೇರೆ ಮಾಡ್ಕೊಂಡಿವಿ. ನಮ್ಮ ಮೈಯಲ್ಲಿ ಹರಿಯ ರಕ್ತ ಕೆಂಪು ರಕ್ತ, ಮುಸ್ಲಿಂ ಹರಿಯ ರಕ್ತ ಕೆಂಪು ರಕ್ತ. ಆದರೆ ಆಗಲೇ ಅವರು ಕಂಚಿಗಾರವರು ಭಾಷಣ ಆಗಿತ್ತಂದ್ರೆ ಕಂಚಿನ ಕಂಟಿನಿಂದ ಹೇಳಿದ್ರು, ಅವರು ರಾಜಕಾರಣಿಗಳು ಮಾಡಿ ನಮ್ಮನ್ನೆಲ್ಲ ಹಿಂಗೆ ಕೆಡಿಸ್ಯಾರ ಅಂತ. ಸತ್ಯವಾದ ಮಾತದು. ಇವತ್ತು ಇಲ್ಲಿ ನಡೆಯುವಂಥ ಉರುಸು, ಸಾಮರಸ್ಯ ಸಂಗಮ, ಇಷ್ಟು ಮಂದಿ ಒಳ್ಳೆಯರಾದ, ಇಷ್ಟು ಜನ ಒಳ್ಳೆಯರಾದ್ರಂದ್ರೆ ದೇಶದ ಬದಲಾವಣೆ ಆಗುತ್ತೆ. ಕಾಳ ಬಿತ್ತಕ್ಕೆ ಒಂದು ಸೇರ್ ಕಾಳು ಬಿತ್ತಾರ, ಸಾವಿರಾರು ಚೀಲ ಕಾಳಕ್ಕವು. ಇಷ್ಟು ಜನ ಬದಲಿ ಆಗಿಬಿಟ್ರೆ ನಮ್ಮ ದೇಶನ ಬದಲಾವಣೆ ಆಗುತ್ತೆ, ಯಲಬುರ್ಗಾ ಪೂರ್ತಿ ಬದಲಾವಣೆ ಆಗುತ್ತೆ. ಯಾಕಂದ್ರೆ ಹಿಂದಿನ ಕೆಲಸ ಅಲ್ಲಿದೆ ನಡೆದಿದ್ದು, ಉರ್ಸಿನ ಕಾರ್ಯಕ್ರಮ ಮತ್ತು ಈ ಊರಿನ ಸಾಮರಸ್ಯ. ಹಿಂದಿನ ನಮ್ಮ ಪೂಜ್ಯ ಷಡಸ್ಥಲಬ್ರಹ್ಮಿ ಸಿದ್ದರಾಮ ಶಿವಾಚಾರ್ಯ ವಿದ್ಯಾಸರ ಗುರುಗಳು ಅಂದಿನ ಹೈದರಾಬಾದ್ ಕೊನೆಯ ನಿಜಾಮನಾದಂಥ ಮೀರ್ ಉಸ್ಮಾನ್ ಅಲಿ ಖಾನ್ ಅವ್ರಿಗೆ ಭಾಳ ಒಳ್ಳೆ ಸಂಬಂಧ ಇತ್ತು ಅಂತ ನಮ್ಮ ಮಠದ ದಾಖಲೆ ಗೊತ್ತಾಗೈತೆ. ಮನೆ ನೋಡೋದಾಗ ಡೈರೆ ನೋಡೋಕೆ ಗೊತ್ತಾಗ. ಅವ್ರು ಅಲ್ಲಿ ಹೋಗಿ ಕಿಚ್ಚು ಅಂದ್ರಲ್ಲ ಸಾಹೇಬ್ರು, ಹಂಗದಿ ಕಿಚ್ಚದು ಬೀಜವನ್ನು ಬಿತ್ತುವಂಥ ಕಿಚ್ಚು, ಅದು ಶಾಂತಿ ಆಗಬೇಕು. ಅದಕ್ಕೇನಪ್ಪ ಅಂತಂದರೆ ಅದಕ್ಕೆ ಪೆಟ್ಟು ಏನಪ್ಪ ಅಂತಂದ್ರೆ ಧಾರ್ಮಿಕ ಆಧ್ಯಾತ್ಮಿಕದ ಪೆಟ್ಟನ್ನು, ಆಧ್ಯಾತ್ಮಿಕದ ಅನುಭವ ನುಡಿಗಳಂಥ ಪೆಟ್ಟನ್ನು ಇಂಥ ದುರ್ವ್ಯಸನಗಳಿಗೆ ಇಂಥ ಪೆಟ್ಟನ್ನು ಕೊಟ್ಟಾಗ, ಆಧ್ಯಾತ್ಮಿಕದ ಪೆಟ್ಟನ್ನು ಕೊಟ್ಟಾಗ ಇದು ಸರಿತಾರೆ. ಯಾಕಂದ್ರೆ ಒಂದು ಒಳ್ಳೆಯ ವಿಚಾರಗಳೇನಪ್ಪ ಅಂತಂದ್ರೆ ಬರೀ ಏನಪ್ಪ ಅಂತಂದ್ರೆ ಹೂವಿನ ವಾಸನೆ ಗಾಳಿ ಮುಖಾಂತರ ಗಾಳಿ ಬಿಟ್ಟಾಗ ಯಾವ ಥರ ಗಾಳಿ ಹೋಗುತ್ತೆ.